ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗೋ ಕಿಚನ್. ಇವತ್ತು ನಾನು ಸಿಂಪಲ್ ಆಗಿ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಇದರಲ್ಲೇನಿದೆ ಮಾಡೋದು ಅಂತ ನೀವು ಕೇಳ್ಬೋದು. ಇದಕ್ಕೆ ಮೇನ್ಲಿ 2 ರೀಸನ್ಸ್ ಇದೆ. ಒಂದು, ಈ ಚಾನಲಲ್ಲಿ ಎಷ್ಟೇ ಸಿಂಪಲ್ ಆಗಿದ್ರೂ ನಾನು ರೆಸಿಪಿ ಶೇರ್ ಮಾಡ್ತೀನಿ, ಯಾಕಂದರೆ ಸಿಂಪಲ್ ಆಗಿರೋ ಫುಡ್ಡಲ್ಲೇ ತುಂಬ ಟೇಸ್ಟ್ ಇರುತ್ತೆ. ಸೊ ಸೆಕೆಂಡ್ ರೀಸನ್, ಇದು ಬ್ಯಾಚುಲರ್ಸ್ಗೆ, ಸ್ಟೂಡೆಂಟ್ಸ್ಗೆ ಹಾಗೆ ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ. ಯಾಕಂದರೆ ಕೆಲವೊಮ್ಮೆ ನಾವು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗಿರುತ್ತೆ, ಅಥವಾ ದುಡ್ಡು ಕಮ್ಮಿ ಇರುತ್ತೆ, ಮಂತ್ಲಿ ಎಕ್ಸ್ಪೆನ್ಸಸ್ ಖಾಲಿ ಆಗಿರುತ್ತೆ, ಅಥವಾ ಹೊರಗಡೆ ಹೋಗಿ ತಿನ್ಬೇಕಂದ್ರೆ ತುಂಬ ಖರ್ಚಾಗತ್ತೆ ಅಂತ ನಾವು ಹೊಟ್ಟೆ ಹಸ್ಕೊಂಡೇ ಇದ್ಬಿಡ್ತೀವಿ. ಸೊ ಇದರಿಂದ 2 ಪ್ರಾಬ್ಲಮ್ ಆಗುತ್ತೆ. ಒಂದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಹೊಟ್ಟೆ ಹಸ್ಕೊಂಡಿದ್ದಾಗ ನಾವು ಮಾಡೋ ಕೆಲಸದಲ್ಲಿ ಎಫಿಷಿಯನ್ಸಿ ಇರಲ್ಲ. ಈ ವಿಡಿಯೋ ಜಸ್ಟ್ ಎ ರಿಮೈಂಡರ್, ನಾವು ಹೊಟ್ಟೆ ಹಸ್ಕೊಂಡಿರಬಾರ್ದು, ಅಟ್ಲೀಸ್ಟ್ ಏನಾದರೂ ತಿಂದು ಹೋಗಬೇಕು ಅಂತ. ನಾನು ಇದನ್ನೇ ತಿಂದು ಹೋಗಿ ಅಂತ ಹೇಳ್ತಿಲ್ಲ, ಬಟ್ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದು ಹೋಗೋದ್ರಲ್ಲಿ ಈ ಬ್ರೆಡ್ ಟೋಸ್ಟ್ ಕೂಡ ಒಂದು. ಬ್ರೆಡ್ ಟೋಸ್ಟ್ನ ನಾವು ಪ್ಯಾನಲ್ಲಿ, ಗ್ರಿಲ್ಲಲ್ಲಿ, ಟೋಸ್ಟರಲ್ಲಿ, OTGಯಲ್ಲಿ, ಏರ್ ಫ್ರೈಯರಲ್ಲಿ ಕೂಡ ಮಾಡ್ಬೋದು. ಬಟ್ ನಾವಿವತ್ತು ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿರೋ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಪ್ಯಾನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಬೇಕ್ರಿಯಿಂದ 1 ಪೌಂಡ್ ಬ್ರೆಡ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಗ್ಯಾಸ್ ಸ್ಟವ್ ಮೇಲಿಡಿ. ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಡಬೇಕು. ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ 1/2 ರೆಗ್ಯುಲರ್ ಸ್ಪೂನ್ ಬೆಣ್ಣೆ ಹಾಕಬೇಕು. ಬೆಣ್ಣೆ ಸ್ವಲ್ಪ ಕರಗಿದ್ದಾದಮೇಲೆ 1 ಸ್ಲೈಸ್ ಬ್ರೆಡ್ ಇಡಿ. ನಾನಿಲ್ಲಿ ಬರೀ 1 ಸ್ಲೈಸ್ ಬ್ರೆಡ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಈ ಪ್ಯಾನ್ ಸ್ವಲ್ಪ ಚಿಕ್ಕದಿದೆ. ನಾನೇನಾದರೂ 2-3 ಇಟ್ಟರೆ ಅರ್ಧಂಬರ್ಧ ಟೋಸ್ಟ್ ಆಗುತ್ತೆ. ಮತ್ತು ಇಲ್ಲಿ ನಾವು ಬೆಣ್ಣೆ ಇಲ್ದಂಗೆ ಕೂಡ ಮಾಡ್ಬೋದು, ಬಟ್ ಅದು ತುಂಬ ಡ್ರೈ ಅನಿಸುತ್ತೆ. ಅಥವಾ ನೀವು ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ಆಯಿಲ್ ಯೂಸ್ ಮಾಡಿದರೆ ಹೊರಗಡೆ ಕ್ರಿಸ್ಪಿ ಅನಿಸುತ್ತೆ, ಆದರೆ ಒಳಗಡೆ ಡ್ರೈ ಇರುತ್ತೆ. ಅದೇ ನಾವೇನಾದರೂ ಬೆಣ್ಣೆ ಯೂಸ್ ಮಾಡಿದರೆ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ಇರುತ್ತೆ, ಮತ್ತು ಮಸ್ತ್ ಗೋಲ್ಡನ್ ಬ್ರೌನ್ ಆಗಿರುತ್ತೆ. ಅದಷ್ಟೇ ಅಲ್ಲ, ಆರೋಮ್ಯಾಟಿಕ್ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ 2-3 ನಿಮಿಷ ಆದಮೇಲೆ ಫ್ಲಿಪ್ ಮಾಡೋಕ್ಕಿಂತ ಮುಂಚೆ 1/2 ರೆಗ್ಯುಲರ್ ಸ್ಪೂನ್ ಬೆಣ್ಣೆ ಇನ್ನೊಂದು ಸೈಡ್ ಬ್ರೆಡ್ ಸ್ಲೈಸ್ಗೂ ಈ ಥರ ಸ್ಪ್ರೆಡ್ ಮಾಡೋಣ. ಈಗ ಬ್ರೆಡ್ನ ಫ್ಲಿಪ್ ಮಾಡಿ, ಮಸ್ತ್ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಮತ್ತೆ 2-3 ನಿಮಿಷ ಆದಮೇಲೆ ಸೈಡಿಗೆ ಎತ್ತಿಡ್ಕೊಂಬಿಡೋಣ. ಈಗ 2 ಸೈಡ್ ಗೋಲ್ಡನ್ ಕ್ರಿಸ್ಪಿ ಆಗಿದೆ. ಇವಾಗ ನಾವು 1 ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ಥರ ನಾನು ಇನ್ನೊಂದು 3 ಮಾಡ್ಕೊಂಡು ಇಟ್ಕೋಬೇಕಂತಿದ್ದೀನಿ. ಇವಾಗ ನಮ್ಮ ಬ್ರೆಡ್ ಟೋಸ್ಟ್ ರೆಡಿ ಆಗಿದೆ. ಕೆಲವೊಬ್ಬರಿಗೆ ಈ ಥರ ಬ್ರೆಡ್ ಟೋಸ್ಟ್ ಇಷ್ಟ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡ್ಕೋಬೇಕು ಅಥವಾ ಸ್ಪೈಸಿನೆಸ್ ಇರಬೇಕಂದ್ರೆ ಈ ಥರ ಸ್ವಲ್ಪ ಖಾರದ ಪುಡಿ ಸ್ಪ್ರಿಂಕಲ್ ಮಾಡಿ. ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಇದ್ರ ಜೊತೆಗೆ ಟೀ ಕುಡಿತಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ನೀವೇನಾದರೂ ಈ ಥರ ಬ್ರೆಡ್ನ ಟೀಯಲ್ಲಿ ಡಿಪ್ ಮಾಡಿ ತಿಂದಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಮಸ್ತ್ ಟೇಸ್ಟ್ ಇರುತ್ತೆ. ಈ ವಿಡಿಯೋ ಜಸ್ಟ್ ಎ ರಿಮೈಂಡರ್ ದಟ್ ಹೊಟ್ಟೆ ಖಾಲಿ ಬಿಡಬಾರ್ದು ಅಂತ. ಅಟ್ಲೀಸ್ಟ್ ಏನಾದರೂ ತಿಂದು ಬೇರೆ ಕೆಲಸ ಮಾಡಿ. ಆಮೇಲೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.